ದರ್ಶನ್ ಜೈಲಿಗೆ ಹೋದ್ರೂ ಕೂಡ ಕಡಿಮೆ ಆಗಿಲ್ಲ ಅವರ ಕ್ರೇಜ್ ಎನ್ನುವಂಥ ಮಾತು. ಗದಗ ಗಣೇಶ ವಿಸರ್ಜನೆಯ ವೇಳೆ ಮೆರವಣಿಗೆಯಲ್ಲಿ ದಚ್ಚು ಪ್ರೇಮ ಕಂಡು ಬಂದಿದೆ. ಕೊಲೆ ಆರೋಪಿ ದರ್ಶನ್ ಫೋಟೋವನ್ನ ಹಿಡಿದು ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಗದಗ ಗಣೇಶ ವಿಸರ್ಜನೆ ವೇಳೆ ದಚ್ಚು ಪ್ರೇಮ ಕಾಣಿ ಬರ್ತಾ ಇದೆ. ಕೊಲೆ ಆರೋಪಿ ದರ್ಶನ್ ಫೋಟೋವನ್ನ ಹಿಡಿದಿದ್ದಾರೆ ಅಭಿಮಾನಿಗಳು. ಅಲ್ಲಿ ಸ್ನೇಹಿತನ ಭುಜದ ಮೇಲೆ ಕೂತು ಯುವಕನ ಹುಚ್ಚಾಟ. ಡಿಜೆ ಸದ್ದಿಗೆ ದರ್ಶನ್ ಫೋಟೋ ಹಿಡಿದು ಫ್ಯಾನ್ಸ್ ಫುಲ್ ಡ್ಯಾನ್ಸ್. ದಚ್ಚು ಫ್ಯಾನ್ಸ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗ್ತಾ ಇದೆ. ಯುವಕನ ವರ್ತನೆಗೆ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ಎದ್ದು ಕಾಣ್ತಾ ಇದೆ. ದರ್ಶನ್ ಜೈಲಿಗೆ ಹೋದ್ರೂ ಕೂಡ ಅವರ ಕ್ರೇಜ್ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಗದಗದಲ್ಲಿ ಗಣೇಶ ವಿಸರ್ಜನೆಯನ್ನು ಮಾಡ್ತಾ ಇದ್ರು, ಮೆರವಣಿಗೆ ನಡೀತಾ ಇತ್ತು. ಅಲ್ಲಿಯ ದರ್ಶನ್ ಫೋಟೋವನ್ನು ಹಿಡ್ಕೊಂಡಿದ್ದಾನೆ ಒಬ್ಬ ಅಭಿಮಾನಿ. ಕೊಲೆ ಆರೋಪಿ ಈಗ ಸದ್ಯಕ್ಕೆ ದರ್ಶನ್ ಅವರ ಒಂದು ಫೋಟೋವನ್ನು ಹಿಡ್ಕೊಂಡು ಕುಣಿದಾಡ್ತಾ ಇರುವಂಥದ್ದು. ಸ್ನೇಹಿತನ ಭುಜದ ಮೇಲೆ ಹತ್ತಿ ಕೂತ್ಕೊಂಡು ಹುಚ್ಚಾಟವನ್ನು ಮಾಡ್ತಾ ಇದ್ದಾರೆ. ಡಿಜೆ ಸೌಂಡ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಿರ್ಬೋದು. ದರ್ಶನ್ ಫೋಟೋವನ್ನು ಹಿಡ್ಕೊಂಡು ಅದಕ್ಕೆ ಟವಲ್ ಏನೋ ಕಟ್ಟಿದ್ದಾರೆ, ಹೆಗಲ ಮೇಲೆ ಕೂರಿಸ್ಕೊಂಡಿದ್ದಾರೆ. ಆ ವ್ಯಕ್ತಿಯನ್ನ ಕುಣಿತಾ ಇದ್ದಾರೆ. ದರ್ಶನ್ ಫೋಟೋ ಅದು. ಈಗ ಸದ್ಯ ದರ್ಶನ್ ಕೊಲೆ ಆರೋಪಿ ಜೈಲಲ್ಲಿದ್ದಾರೆ. ಅವರು ಅವರದೇ ಆದಂತಹ ಒಂದು ಕಷ್ಟದಲ್ಲಿ ಅನುಭವಿಸ್ತಾ ಇದ್ರೆ ಇಲ್ಲಿ ಇವರು ಅವ್ರ ಹೆಸರು ಹೇಳ್ಕೊಂಡು ಅವ್ರ ಫೋಟೋ ಹಿಡ್ಕೊಂಡು ಜಮಾಯಿಸ್ತಾ ಇದ್ದಾರೆ, ಕುಣಿದಾಡ್ತಾ ಇದ್ದಾರೆ. ಅದೇನೋ ಅಂತಾರಲ್ಲ, ಒಂದು ಕಡೆ ಸಂಕಟ ಇದ್ರೆ ಇನ್ನೊಂದು ಕಡೆ ಆಟ ಅನ್ನೋ ಥರ ಆ ರೀತಿ ಆಗಿದೆ. ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಇವ್ರಿಗೆ ನಿಜವಾಗ್ಲೂ ಅವ್ರ ಮೇಲೆ ಪ್ರೀತಿ ಇದ್ದರೆ, ಅಭಿಮಾನ ಇದ್ದರೆ ಅವರು ಕಷ್ಟದಲ್ಲಿರೋ ಸಮಯದಲ್ಲಿ ಈ ರೀತಿಯಾಗಿ ಕುಣಿದಾಡ್ತಾ ಇರಲಿಲ್ಲ. ಇದು ಅಭಿಮಾನ ಅನ್ಬೇಕು, ಹುಚ್ಚು ಅಭಿಮಾನ ಅನ್ಬೇಕು ಗೊತ್ತಿಲ್ಲ. ಆದರೆ ಅವರ ಒಂದು ಸ್ಥಿತಿನೇ ಬೇರೆ ಥರ ಇದೆ, ಇವರು ನಡೆದುಕೊಳ್ತಿರುವಂಥ ಒಂದು ಸ್ಥಿತಿನೇ ಬೇರೆ ಇದೆ. ಏನು ಇವರು ಅದನ್ನು ಯಾಕೆ ಫೋಟೋ ಹಿಡ್ಕೊಂಡು ಕುಣಿತಿದ್ದಾರೆ ಅಂತ ಅವ್ರಿಗೂ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಅಥವಾ ಜನರಿಗೆ ಏನು ಹೇಳೋಕೆ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ. ಅಷ್ಟು ಅಭಿಮಾನ ಇದ್ದರೆ ನಿಮ್ಮ ಹೀರೋ ಹೊರಗಡೆ ಬೇಗ ಬರಲಿ ಅಂತ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ಇಲ್ಲ ಕಾಯಿರಿ ಅವ್ರು ಬರೋ ತನಕ. ಅವರು ನೋವಲ್ಲಿದ್ದಾರೆ, ನೀವು ಅದಕ್ಕೆ ಸ್ಪಂದಿಸೋ ರೀತಿಯಾಗಿ ಏನಾದರೂ ಇದ್ದರೆ ನಿಮಗೆ ಸುಮ್ಮನೆ ಇರಿ, ಇಲ್ಲಾಂದರೆ ನಿಮ್ಮ ಪಾಡಿ ನಿಮ್ಮ ಕೆಲಸ ನೋಡ್ಕೋಬೋದು. ಆದರೆ ಈ ರೀತಿಯಾಗಿ ನೀವು ಅವ್ರ ಫೋಟೋ ಹಿಡ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಕುಣಿತಾ ಇದ್ದರೆ ಅದು ಏನು ಅರ್ಥ ಅಂತ ಗೊತ್ತಾಗ್ತಿಲ್ಲ ಯಾರಿಗೂ ಕೂಡ. ನಿಮಗೆ ಅಭಿಮಾನ ಇರ್ಬೋದು, ನಿಮ್ಮ ನೆಚ್ಚಿನ ನಟ ಆಗಿರ್ಬೋದು, ಏನೇ ಆಗಿರ್ಬೋದು ಅವರು ನಿಮಗೆ. ಆದರೆ ನೀವು ದರ್ಶನ್ ಅವರ ಒಂದು ಪರಿಸ್ಥಿತಿಯನ್ನು ಗಮನಿಸಿದರೆ, ಅವರು ಇರುವಂಥ ಒಂದು ರೀತಿಯನ್ನು ನೋಡಿದರೆ ನೀವು ಈ ರೀತಿಯಾಗಿ ಸಂಭ್ರಮ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದರ್ಶನ್ ಅವರ ಯಾವುದೇ ಒಂದು ನಿಜವಾದ ಅಭಿಮಾನಿ ಆದರೂ ಸಹ ಖುಷಿಯಾಗಿರಲ್ಲ ಈ ಒಂದು ಸಮಯದಲ್ಲಿ. ಆದರೆ ಗದಗದಲ್ಲಿ ಕಂಡುಬಂದಿರುವಂತಹ ಒಂದು ದೃಶ್ಯ ಇದು. ಗದಗದಲ್ಲಿ ಗಣೇಶ ವಿಸರ್ಜನೆ ಆಗ್ತಾ ಇತ್ತು. ಆ ಸಮಯದಲ್ಲಿ ಡಿ ಜೆ ಸೌಂಡ್ಗೆ ದರ್ಶನ್ ಫೋಟೋ ಇಟ್ಕೊಂಡು ಕುಣಿತಾ ಇದ್ದಾರೆ ಇವರೆಲ್ಲ. ಅವ್ರು ಆ ಕಡೆ ನೋವು ಪಡ್ತಾ ಇದ್ರೆ, ಇಲ್ಲಿ ಇವರು ಖುಷಿ ಪಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ತಗೋಬೇಕಂತ ಗೊತ್ತಿಲ್ಲ. ಒಂದು ಬೇರೆ ದರ್ಶನ್ ಅವರು ಇದನ್ನು ನೋಡಿದ್ರೆ ನನ್ನ ಅಭಿಮಾನಿಗಳು ಇನ್ನೂ ನನ್ನ ಮರ್ತಿಲ್ಲ ಅಂತ ಖುಷಿ ಪಡ್ತಾರೋ, ಇಲ್ಲ ನಾನು ನೋವಲ್ಲಿದ್ದೀನಿ ಇವ್ರು ಖುಷಿ ಪಡ್ತಾ ಇದ್ದಾರೆ ಅಂತ ನೋವು ಪಡ್ತಾರೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಮಾತ್ರ ದರ್ಶನ್ ಜೈಲಲ್ಲಿದ್ದರೂ ಕೂಡ ಅವರ ಒಂದು ಕ್ರೇಜ್ ಕಮ್ಮಿ ಆಗಿಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ಏನೇ ಕ್ರೇಜ್ ಇದ್ರೂ ಸರಿ, ಅವರ ಒಂದು ಅಭಿಮಾನಿಗಳು ಈ ರೀತಿಯಾಗಿ ನಡ್ಕೊಳ್ಳೋದು ಕೆಲವರು ಸರಿ ಅಂತಂದರೆ, ಕೆಲವರು ತಪ್ಪು ಅಂತ ಇದ್ದಾರೆ. ಅದಕ್ಕಾಗಿ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.